ಸಾಧನೆಗಳ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮಾನ್ಯ ಸಭಾಧ್ಯಕ್ಷರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಪುಸ್ತಕದಲ್ಲಿ ನನ್ನ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇಎಸ್ಐ ಆಸ್ಪತ್ರೆಯ ಉಲ್ಲೇಖವನ್ನು ಮಾಡಿರುವಂತಹ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಗೌರವಾನ್ವಿತ ಸಿಎಂ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ತಾಲೂಕಿನ ಜನತೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. 13 ವರ್ಷಗಳ ಹಿಂದೆ ಅಕ್ಟೋಬರ್ 13ನೇ ತಾರೀಕು 2013ನೇ ಇಸ್ವಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಈ ಒಂದು ಇಎಸ್ಐ ಆಸ್ಪತ್ರೆಯ ಗುದ್ಲಿ ಪೂಜೆ ನಡೆದಿತ್ತು. ಇವತ್ತು 13 ವರ್ಷದ ನಂತರ ಈ ಇಎಸ್ಐ ಆಸ್ಪತ್ರೆ ಉದ್ಘಾಟನೆ ಮಾಡ್ತೀವಿ ಅಂತ ಈ ಒಂದು ಗವರ್ನರ್ ಭಾಷಣದಲ್ಲಿ ಹೇಳಿರೋದಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸಿ, ಇದ್ರ ಜೊತೆಗೆ ಪ್ಯಾರಾಮೆಡಿಕಲ್ ಕಾಲೇಜನ್ನು ಸಹ ನಾನೇನು ರಿಕ್ವೆಸ್ಟ್ ಮಾಡಿದ್ದೆ ಅದನ್ನ ಕೊಟ್ಟಿರೋದಕ್ಕೆ ಸರ್ಕಾರಕ್ಕೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಈ ಮೂಲಕ ಸಲ್ಲಿಸ್ತೀನಿ. ಅತಿ ಶೀಘ್ರವಾಗಿ ಈ ಉದ್ಘಾಟನೆ ದಿನಾಂಕ ಆಗಿ ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ಈ ಅತ್ಯಾಧುನಿಕವಾದಂತಹ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಲಿ ಅಂತ ನಾನು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ತೀನಿ. ಸಭಾಧ್ಯಕ್ಷರೇ, ನಾನು ಈ ಒಂದು ಭಾಷಣದ ಪ್ರತಿಯನ್ನ ಓದಿದ ನಂತರ ಕೇವಲ 4 ವಿಂಗಡಣೆಗಳಲ್ಲಿ ಈ ಭಾಷಣದ ಬಗ್ಗೆ ನಾನು ವಿಶ್ಲೇಷಣೆಯನ್ನ ಮಾಡ್ತೀನಿ. ಈ ದೇಶದಲ್ಲಿ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಅವರು ಈ ದೇಶದ ಜನತೆಯನ್ನ 4 ವಿಭಾಗಗಳಾಗಿ ವಿಂಗಡಣೆಯನ್ನ ಮಾಡಿ ವಿಕಸಿತ ಭಾರತದ ಒಂದು ಸಂಕಲ್ಪವನ್ನ ಹೊತ್ತಿದ್ದಾರೆ. ಮೊದಲನೇದಾಗಿ ರೈತರು, ಅದಾದ ನಂತರ ಮಹಿಳೆಯರು, ಅದಾದ ನಂತರ ಯುವಕರು ಮತ್ತು ಬಡವರು. ಈ 4 ವಿಭಾಗಗಳಲ್ಲಿ ಮಾತ್ರ ಈ ದೇಶದ ಜನರನ್ನ ಅವರು ವಿಭಜನೆಯನ್ನು ಅಥವಾ ವಿಭಾಗವನ್ನ ಮಾಡಿ ಅವರ ಉದ್ದೇಶಗಳನ್ನ ಈ ವಿಕಸಿತ ಭಾರತದ ಸಂಕಲ್ಪವನ್ನ ಹೊತ್ತಿದ್ದಾರೆ. ಇವತ್ತು ರೈತರ ಬಗ್ಗೆ ಈ ಸರ್ಕಾರದ ಸಾಧನೆಗಳು ಏನು ಮಾನ್ಯ ರಾಜ್ಯಪಾಲರ ಮುಖಾಂತರ ಓದಿಸಿರುವಂತ ಈ ಭಾಷಣದ ಪ್ರತಿ ಇದು ಪ್ರತಿಯೊಬ್ಬರಿಗೂ ರಾಜ್ಯದಲ್ಲಿರುವಂತಹ ಎಲ್ಲ ಜನತೆಗೂ ಸಿಕ್ಕಿದೆ. ನಾವು ವಿರೋಧ ಪಕ್ಷದ ಶಾಸಕರು ಹಾಗೂ ಎಲ್ಲ ಶಾಸಕರಿಗೂ ದೊರೆತಿದೆ. ಇದರಲ್ಲಿ ರೈತರಿಗೆ ನಮ್ಮ ರಾಜ್ಯದಲ್ಲಿ ಹತ್ರ 1 ಕೋಟಿ ಹೆಕ್ಟೇರ್ ಅಷ್ಟು ಕೃಷಿ ಭೂಮಿ ಇರುವಂತದ್ದು. 1 ಕೋಟಿ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಹತ್ರ 4 ಕೋಟಿ ನಮ್ಮ ರಾಜ್ಯದ ಜನತೆ 60% ರೈತರು, ರೈತಾಪಿ ವರ್ಗದವರು ಹಾಗೂ ಕೃಷಿ ಕೂಲಿ ಕಾರ್ಮಿಕರು ಈ ಒಂದು ಕೃಷಿ ಮೇಲೆ ಅವಲಂಬಿತರಿರುವಂಥದ್ದು. ಕೇವಲ 3 ಯೋಜನೆಗಳನ್ನ ಈ ಒಂದು ಸರ್ಕಾರ ಅವರ ಸಾಧನೆಗಳಾಗಿ ತೋರಿಸಿರುವಂಥದ್ದು. ಒಂದು ಕೃಷಿ ಭಾಗ್ಯ ಯೋಜನೆ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಕಳೆದ ಸರ್ಕಾರ ಈ ಕೃಷಿ ಭಾಗ್ಯ ಯೋಜನೆಯನ್ನ ನಿಲ್ಲಿಸಿತ್ತು. ನಾವು ಪ್ರಾರಂಭ ಮಾಡಿದೀವಿ, 200 ಕೋಟಿ ಅಲೋಕೇಶನ್ ಕೊಟ್ಟಿದ್ದೀವಿ. ಆದ್ರೆ ಕೇವಲ 49 ಕೋಟಿ ಪ್ರಗತಿಯನ್ನ ಮಾಡಿ ಇಡೀ ರಾಜ್ಯದಲ್ಲಿ 3735 ರೈತರಿಗೆ ಮಾತ್ರ ಈ ಕೃಷಿ ಭಾಗ್ಯ ದೊರೆತಿರುವಂತದ್ದು ಈ ಸರ್ಕಾರದ ಸಾಧನೆ ಅಂತ ಹೇಳಿ ಅವರೇ ಮೊದಲನೇ ಪಾಯಿಂಟ್ ಈ ಪುಸ್ತಕದಲ್ಲಿ ಹಾಕಿದ್ದಾರೆ. ಇದಾದ ನಂತರ ಹೈಟೆಕ್ ಹಾರ್ವೆಸ್ಟರ್ ಹಬ್ ಈ ಯೋಜನೆ ಅಡಿಯಲ್ಲಿ 286 ಕೋಟಿ ಸಹಾಯವನ್ನ ಮಾಡಿದೀವಿ. ಅಸಿಸ್ಟೆನ್ಸ್ ಅನ್ನ ಕೊಟ್ಟು 1,31,000 ರೈತರಿಗೆ ಅನುಕೂಲ ಆಗಬೇಕು ಅಂತ ಮಾಡಿದ್ದಾರೆ. ಈ ಹಾರ್ವೆಸ್ಟರ್ಗಳ ಬಗ್ಗೆ ನಮ್ಮ ಪ್ರದೇಶದಲ್ಲಿ ವಿಶೇಷವಾಗಿ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಹೆಚ್ಚಿನ ರೈತರು ಇಲ್ಲಿ ಅವಲಂಬಿತರಾಗಿರುವಂತದ್ದು ರಾಗಿ ಬೆಳೆ. ಇವತ್ತು ರಾಗಿ ಯಾರು ಕಟಾವು ಮಾಡ್ತಿಲ್ಲ, ರಾಗಿ ಕಟಾವು ಯಂತ್ರಗಳು, ಹಾರ್ವೆಸ್ಟರ್ಗಳೇ ಆ ರಾಗಿ ಕಟಾವನ್ನ ಮಾಡ್ತಿರುವಂತದ್ದು. ಸರ್ಕಾರ ಈ ಕೃಷಿ ಹೈಟೆಕ್ ಹಾರ್ವೆಸ್ಟರ್ ಹಬ್ ಮಾಡಿದ್ರು ಸಹ ಇದುವರೆಗೂ ನಮ್ಮ ಜಿಲ್ಲೆಗಳಿಗೆ ಒಂದೇ ಒಂದು ರಾಗಿ ಕಟಾವು ಮಿಷಿನ್ ಬಂದಿಲ್ಲ. 1 ಎಕರೆ ರಾಗಿ ಕಟಾವು ಮಾಡಲಿಕ್ಕೆ ರೈತರಿಗೆ ಇವತ್ತು 14,000 ರಿಂದ 18,000 ರೂಪಾಯಿ ಖರ್ಚಾಗ್ತಾ ಇದೆ. ಹಾಗಾಗಿ ಈ ಯೋಜನೆ ಕೇವಲ ಪುಸ್ತಕದಲ್ಲಿದ್ರೆ ಸಾಲಲ್ಲ, ರೈತರಿಗೆ ಈ ಯೋಜನೆ ತಲುಪಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ರಾಗಿ ಬೆಳೆಯುವಂತ ಎಲ್ಲ ರೈತರಿಗೆ ರಾಗಿ ಕಟಾವು ಯಂತ್ರಗಳನ್ನ ಕಲ್ಪಿಸಬೇಕು ಅಂತ ನಾನು ಕೋರ್ತೀನಿ. ಇದ್ರ ಜೊತೆಯಲ್ಲಿ ಏನು ಮೈಕ್ರೋ ಇರಿಗೇಷನ್, ನಾನು ಹೇಳಿದಂಗೆ 1 ಕೋಟಿ ಹೆಕ್ಟೇರ್ ಅಷ್ಟು ಕೃಷಿ ಭೂಮಿ ಇರೋದ್ರಲ್ಲಿ ಈ ಸರ್ಕಾರದ ಸಾಧನೆ 252 ಕೋಟಿಯಲ್ಲಿ ಕೇವಲ 1.5 ಲಕ್ಷ ಹೆಕ್ಟೇರ್ಗೆ ಇವರು ಈ ಬಾರಿ ಮೈಕ್ರೋ ಇರಿಗೇಷನ್ ಯೂನಿಟ್ ಅಂದ್ರೆ ಏನು ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಇರಿಗೇಷನ್ ಅನ್ನ ಕೊಟ್ಟಿದ್ದಾರೆ. ನಾನು ಈ ಮೂಲಕ ಮತ್ತೆ ಹೇಳ್ತೀನಿ, 1 ಕೋಟಿ ಹೆಕ್ಟೇರ್ ಇರುವಾಗ ಕೇವಲ 1% ಜನಕ್ಕೆ ಕೊಟ್ರೆ ಅದನ್ನ ಸಾಧನೆ ಅಂತ ಹೇಳಲ್ಲ. ಇದ್ರ ಬಗ್ಗೆ ಸರ್ಕಾರ ತೀವ್ರವಾಗಿ ಯೋಚನೆ ಮಾಡಬೇಕು ಅಂತ ಈ ಮೂಲಕ ಕೋರ್ಕೊಂಡು, ಇದ್ರ ಜೊತೆಗೆ ರೈತರಿಗೆ ಸ್ವಾವಲಂಬಿಯಾಗಿ ಜೀವನ ನಡೆಸಬೇಕು ಅಂದ್ರೆ ಅವ್ರಿಗೆ ಬೇಕಾಗಿರುವಂತದ್ದು ಯಾವುದೇ ರೀತಿಯಾದಂತ ಸಹಾಯಧನ ಅಲ್ಲ, ಯಾವುದೇ ರೀತಿಯಾದಂತ ಸಾಲ ಅಲ್ಲ, ಅವ್ರಿಗೆ ಬೇಕಾಗಿರುವಂತದ್ದು ನೀರಾವರಿ. ಈ ಬಾರಿ ನೀರಾವರಿ ಬಗ್ಗೆ ಏನಾದ್ರೂ ಉಲ್ಲೇಖ ಇರುತ್ತೆ ಇದರಲ್ಲಿ. 3 ವರ್ಷ ಆಯ್ತು ಸರ್ಕಾರ ನೀರಾವರಿಯಲ್ಲಿ ಪ್ರಗತಿ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೆ.
ನಮ್ಮ ಜಿಲ್ಲೆಗಳ ಬಗ್ಗೆ ಇದರಲ್ಲಿ ಉಲ್ಲೇಖ ಇದೆ ಈ ಪುಸ್ತಕದಲ್ಲಿ. ಸರ್ಕಾರ ಕೆಸಿ ವ್ಯಾಲಿ ಹಾಗೂ HN ವ್ಯಾಲಿ ಮತ್ತು ವೃಷಭಾವತಿ ವ್ಯಾಲಿ ಈ ಮೂಲಕ BWSSBಯ ಕೊಳಚೆ ನೀರನ್ನ ಸಂಸ್ಕರಣೆ ಮಾಡಿ 70 ಕೆರೆಗಳಿಗೆ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆಯ 70 ಕೆರೆಗಳಿಗೆ 1081 ಕೋಟಿ ವೆಚ್ಚದಲ್ಲಿ ಈ ಸೆಕೆಂಡರಿ ಟ್ರೀಟೆಡ್ ವಾಟರ್ ಅನ್ನ ಬಿಡ್ತಾ ಇದ್ದಾರೆ ಅಂತ ಹೇಳಿ ಇದರಲ್ಲಿ ನೀರಾವರಿ ಯೋಜನೆ ಅಡಿಯಲ್ಲಿ ಮೊದಲನೇ ಘೋಷಣೆ ಸರ್ಕಾರ ಮಾಡಿರುವಂಥದ್ದು. ಇದು ಯಾವುದೇ ಕಾರಣಕ್ಕೂ ನೀರಾವರಿ ಅಲ್ಲ ಸಭಾಧ್ಯಕ್ಷೆ. ಇದ್ರ ಮೂಲಕ ಯಾವುದೇ ರೈತರಿಗೆ ಅನುಕೂಲ ಆಗಲ್ಲ. ಇದು ಕೇವಲ ಗ್ರೌಂಡ್ ವಾಟರ್ ರೀಚಾರ್ಜ್ಗೋಸ್ಕರ. ಅದರಲ್ಲೂ ನಾನಂತೂ ನನ್ನ ತಾಲೂಕಿನ ಜನತೆ ಪರವಾಗಿ ರೆಕಾರ್ಡ್ ಅಲ್ಲಿ ಇರಲಿ ಅಂತ ಇಲ್ಲಿ ಸರ್ಕಾರವನ್ನ ಮನವಿಯನ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಜಿಲ್ಲೆಗೆ ಈ ಯೋಜನೆ ಕೊಟ್ಟರು ನನ್ನ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಒಂದು ಕೆರೆಗೂ ಸಹ ಈ ಟ್ರೀಟೆಡ್ ವಾಟರ್ ಬೇಡ. ಟರ್ಷರಿ ಟ್ರೀಟೆಡ್ ವಾಟರ್ ಇದ್ರೆ ಮಾತ್ರ ನಮ್ಮ ತಾಲೂಕಿನ ಕೆರೆಗಳಿಗೆ ನೀರು ಬೇಕು ಅಂತ ಈ ಮೂಲಕ ಆನ್ ರೆಕಾರ್ಡ್ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೀನಿ. ಇದ್ರ ಜೊತೆ ಬೋರ್ವೆಲ್ಗಳು 9,000 ರೈತರಿಗೆ ಬೋರ್ವೆಲ್ ಅನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಕೋಟ್ಯಾಂತರ ಜನ 4 ಕೋಟಿ ರೈತರಿರುವಾಗ ಸರ್ಕಾರ ಘೋಷಣೆನೇ ಬರೀ 9,000 ಬೋರ್ವೆಲ್ ಮಾಡಿದ್ರೆ ಇದ್ರ ಬಗ್ಗೆ ತೀವ್ರವಾಗಿ ಯೋಚನೆ ಮಾಡಬೇಕಾಗುತ್ತೆ. ಕೇವಲ 9,000 ರೈತರಿಗೆ ಬೋರ್ವೆಲ್ ಕೊಟ್ಟಿರೋದನ್ನ ನಮ್ಮ ಸಾಧನೆ ಅಂತ ಹೇಳಿ ಈ ಪುಸ್ತಕದಲ್ಲಿ ಹಾಕೊಳ್ಳೋ ಅಂಥದ್ದು ಸರ್ಕಾರ ಮಾಡಿದೆ. ಹಾಗಾಗಿ ರೈತರ ಪಾಲಿಗೆ ಈ ಸರ್ಕಾರ ಕೃಷಿ ಭಾಗ್ಯ ಬಿಟ್ರೆ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಯಾವುದೇ ರೀತಿಯಾದಂತಹ ಯೋಜನೆ ಕಳೆದ 3 ವರ್ಷದಲ್ಲಿ ಕೊಟ್ಟಿಲ್ಲ. ಇದಾದ ನಂತರ ನಾನು ಮಹಿಳೆಯರಿಗೆ ಏನು ಗೃಹ ಜ್ಯೋತಿ ಆಗ್ಬೋದು, ಗೃಹಲಕ್ಷ್ಮಿ ಆಗ್ಬೋದು ಮತ್ತು ಶಕ್ತಿ ಯೋಜನೆ, ಇದು ಈ ಸರ್ಕಾರದ ಸಾಧನೆ ಅಂತ ಹೇಳಿ ಪುಸ್ತಕದಲ್ಲೂ ಹಾಕಿದ್ದಾರೆ. ನಮ್ಮೆಲ್ಲ ಆಡಳಿತ ಪಕ್ಷದ ಶಾಸಕರು ಸಹ ಮಾತಾಡಿದ್ದಾರೆ. ಶಕ್ತಿ ಯೋಜನೆ ಲಾಂಚ್ ಮಾಡಿದಾಗ ಮಾನ್ಯ ರಾಮಲಿಂಗಾಸ್ ರೆಡ್ಡಿ ಸಾಹೇಬರು ಅವತ್ತು ಯೋಜನೆಯ ವೇದಿಕೆ ಮೇಲೆ ಹೇಳಿದ್ರು, ನಾವೊಂದು ಪಿಂಕ್ ಕಾರ್ಡ್ ಅನ್ನ ಇಶ್ಯೂ ಮಾಡ್ತೀವಿ, ಎಲ್ಲ ಮಹಿಳೆಯರು ಆ ಪಿಂಕ್ ಕಾರ್ಡ್ ನ ಬಳಸಿ ಅವರು ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು ಅಂತ ಮುಖ್ಯಮಂತ್ರಿಗಳು ಇದ್ರು, ಮಾನ್ಯ ಸಚಿವರು ಇದ್ರು. 3 ವರ್ಷ ಕಳೀತು ಸಭಾಧ್ಯಕ್ಷೆ. ಇವತ್ತು ಮಹಿಳೆಯರು ಆಧಾರ್ ಕಾರ್ಡ್ ಅನ್ನ ತೋರಿಸ್ತಾರೆ, ಕಂಡಕ್ಟರ್ ಅವ್ರಿಗೆ ಇಷ್ಟ ಬಂದಿದ್ದಂತ ಟಿಕೆಟ್ ಅನ್ನ ಹರಿತಾರೆ, KSRTC BMTC ಅವ್ರ ಬಿಲ್ಗಳು ಮಾಡ್ಕೊಂತಾರೆ. ಬಿಟ್ರೆ ಮಹಿಳೆಯರಿಗೆ ನಿಜವಾಗ್ಲೂ ಸರ್ಕಾರಿ ದುಡ್ಡಿನ ಒಂದು ಅಕೌಂಟಬಿಲಿಟಿ, ಎಷ್ಟು ದುಡ್ಡು ಇದಕ್ಕೆ ಖರ್ಚಾಗ್ತಾ ಇದೆ, ಆ ಖರ್ಚಾಗ್ತಾ ಇರೋ ದುಡ್ಡು ನ್ಯಾಯಯುತವಾಗಿದೆಯಾ, ಒಂದು ಕಾರ್ಡ್ ಅನ್ನ 3 ವರ್ಷ ಆದ್ರೂ ಸಹ ಶಕ್ತಿ ಯೋಜನೆಗೆ ಸರ್ಕಾರ ಕೊಡೋದಕ್ಕೆ ಇವತ್ತು ವಿಫಲ ಆಗಿದೆ ಅಂತ ಹೇಳಿ ಸರ್ಕಾರವನ್ನ ನಾನು ಈ ಶಕ್ತಿ ಯೋಜನೆ ಗ್ಯಾರಂಟಿ ಅಡಿಯಲ್ಲಿ ನಾನು ತೀವ್ರವಾಗಿ ಅತಿ ತುರ್ತಾಗಿ IAS ಆಫೀಸರ್ಗಳು ಮತ್ತು ಎಲ್ಲ ಇಡೀ ಸಚಿವಾಲಯ ಇದೆ, ಸಾರಿಗೆ ಇಲಾಖೆಯಿಂದ ಯಾವುದೇ ಪ್ರಯಾಣಿಕರಿಗೆ ಆಧಾರ್ ಅನ್ನ ಬಿಟ್ಟು ಒಂದು ಪಿಂಕ್ ಕಾರ್ಡ್ ಅನ್ನ ಎಲ್ಲಾ ಮಹಿಳೆಯರಿಗೆ ಇಶ್ಯೂ ಮಾಡೋದಕ್ಕೆ ತುರ್ತಾಗಿ ಸರ್ಕಾರ ಕ್ರಮ ವಹಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಮಾನ್ಯ ಸಚಿವರನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಈ ಮೂಲಕ ನಾನು ಸರ್, ಅದರಲ್ಲಿ ಎಲ್ಲಿಂದ ಎಲ್ಲಿ ಹೋಗ್ತಾರೆ ಅಂತ ನಿಮ್ಗೆ ಅಕೌಂಟಬಿಲಿಟಿ ಇಲ್ಲ ಸರ್. ನೀವೇ ಒಂದು ಕಾರ್ಡ್ ಕೊಟ್ರೆ ಎಲ್ಲ ಹೇಳ್ತೀನಿ ಸರ್, ಒಂದ್ ಸೆಕೆಂಡ್ ಹೇಳ್ಬಿಡ್ತೀನಿ. ಎಲ್ಲ ಅಕೌಂಟಬಿಲಿಟಿ ಇದೆ ಇಲ್ಲ ಸರ್. ಅವ್ರು ಬಿಲ್ ಮಾಡುವಾಗ ನಾನೊಂದು 10 ಕೇಸ್ ಕೊಡ್ತೀನಿ ಸರ್, ನ್ಯೂಸ್ ಪೇಪರ್ ಅಲ್ಲಿ ಹಾಕಿರೋದು. ಅವ್ರು ಇಳಿಯೋದು ಎಲ್ಲೋ 4 ಸ್ಟಾಪ್ ಇಳಿಬೇಕು ಅಂದ್ರೆ 8ನೇ ಸ್ಟಾಪ್ ಬಿಲ್ ಮಾಡೋ ಅಂತದ್ದು ಕಂಡಕ್ಟರ್ಗಳು ಅವ್ರ ಟ್ರಿಪ್ ಶೀಟ್ ನ ಫುಲ್ ಮಾಡೋದಕ್ಕೆ, ಅವರ ಒಂದು ಭರ್ತಿಯನ್ನ ಮಾಡ್ಕೊಳ್ಳಿಕ್ಕೆ, ಅವರ ಡೇಲಾಗ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಕಂಡಕ್ಟರ್ಗಳು ಇದನ್ನ ಮಿಸ್ಯೂಟಿಲೈಸ್ ಮಾಡ್ತಿರುವಂತ 10 ಪ್ರಕರಣಗಳು ಈಗಾಗಲೇ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂತದ್ದು ನಾನು ತಮಗೆ ತಲುಪಿಸ್ತೀನಿ ಸರ್. ನಾನು ಕೇಳ್ತಾ ಇರೋಂಥದ್ದು ಒಂದು ಅಕೌಂಟಬಿಲಿಟಿ ಇರಲಿ, ಕಾರ್ಡ್ ಇರಲಿ, ಪಾಸ್ ರೀತಿಯಲ್ಲಿ ಕೂಡ 560 ಕೋಟಿ ಮಹಿಳೆಯರು ಓಡಾಡಿದ್ದಾರೆ. ಎಲ್ಲೋ ಒಂದ್ ನಿಮಿಷ, ಎಲ್ಲೋ ಅಲ್ಲೊಂದು ಸಣ್ಣ ತಪ್ಪಾಗ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದಕ್ಕೆಲ್ಲ ತಾವೇ ಘೋಷಣೆ ಮಾಡಿದ್ರಲ್ಲ ಸರ್, ಪಿಂಕ್ ಕಾರ್ಡ್ ಕೊಡ್ತೀವಿ ಅಂತ. ನಾನು ಹೇಳಿರೋದಲ್ಲ. ವೇದಿಕೆ ಮೇಲೆ ಮೊದಲನೇ ಬಾರಿ ನಾವು ಲಾಂಚ್ ಮಾಡಿದಾಗ ಶಕ್ತಿ ಯೋಜನೆಯನ್ನ ಮಹಿಳೆಯರಿಗೆ ನಾವೊಂದು ಪಿಂಕ್ ಕಾರ್ಡ್ ಕೊಡ್ತೀವಿ ಅಂತ ತಾವು ಸರ್ಕಾರ ಘೋಷಣೆ ಮಾಡಿದ್ದನ್ನ 3 ವರ್ಷ ಆದ್ರೂ ಇಂಪ್ಲಿಮೆಂಟ್ ಮಾಡಿಲ್ಲ. ಅದನ್ನ ದಯವಿಟ್ಟು ಮಾಡಿ ಅಂತ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಸರ್. ಸರ್ಕಾರಿ ದುಡ್ಡಿಗೆ ಅಕೌಂಟಬಿಲಿಟಿ ಇರಲಿ, ಯಾರೋ ಕಂಡಕ್ಟರ್ಗಳು, ಯಾರೋ ಏನೋ ಡಿಪೋ ಮ್ಯಾನೇಜರ್ಗಳು ಮಿಸ್ಯೂಟಿಲೈಸ್ ಆಗಬೇಡ ಅಂತ ನಾನು ಕೇಳ್ಕೊಂತೀನಿ. ಇದು ಮಹಿಳೆಯರ ಬಗ್ಗೆ. ಯುವಕರ ಬಗ್ಗೆ ಸಭಾಧ್ಯಕ್ಷರೇ, ಯುವಕರ ಬಗ್ಗೆ ಒಂದು 2 ನಿಮಿಷ ಮುಗಿಸಾಕ್ತೀನಿ ಸರ್. ಯುವಕರ ಬಗ್ಗೆ ವಿಶೇಷವಾದಂತ ಗಮನವನ್ನ ಸರ್ಕಾರ ನೀಡ್ತಾ ಇದೆ. ಯುವ ನಿಧಿ ಯೋಜನೆಯನ್ನ ಯುವಕರಿಗೆ ಕೊಟ್ಟಿದ್ದಾರೆ. ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅಂತ ನಾನೇನು ಓದಕ್ ಹೋಗಲ್ಲ, ಯಾಕಂದ್ರೆ ಪುಸ್ತಕದಲ್ಲಿ ಇದೆ. ಯುವ ನಿಧಿ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ಭಾಗ್ಯ ಹಾಗೂ ಡ್ರಗ್ಸ್ ಭಾಗ್ಯವನ್ನ ಈ ಸರ್ಕಾರ ಖಂಡಿತವಾಗ್ಲೂ ತಂದು ಕೊಟ್ಟಿದೆ ಅಂತ ಹೇಳಿ ಒಂದು ನ್ಯಾಷನಲ್ ಪಾರ್ಟಿ ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಿ ನಾನು ತೀವ್ರವಾಗಿ ಸರ್ಕಾರವನ್ನ ಖಂಡಿಸ್ತೀನಿ ಸಭಾಧ್ಯಕ್ಷರೇ. ಕಲಬುರಗಿಯ ವ್ಯಕ್ತಿಯನ್ನ ಮಹಾರಾಷ್ಟ್ರ ಪೊಲೀಸರು ಬಂಧಿಸಿ ಮಹಾರಾಷ್ಟ್ರದಿಂದ ಬಂದು ಮೈಸೂರಲ್ಲಿ ಡ್ರಗ್ ಫ್ಯಾಕ್ಟರಿ ಸೀಸ್ ಮಾಡ್ತಾರೆ, ಬೆಂಗಳೂರಲ್ಲಿ 3 ಕಡೆ ಡ್ರಗ್ ಫ್ಯಾಕ್ಟರಿ ಸೀಸ್ ಮಾಡ್ತಾರೆ. ಇವತ್ತು ನೀವು ಡ್ರಗ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಟು ಎಲಿಮಿನೇಟ್ ದ ಡ್ರಗ್ ನೆಟ್ವರ್ಕ್ ಅಫೆಕ್ಟಿಂಗ್ ಯೂತ್, a drug suppression task force has been established.
56 posts created under the leadership of an ADGP level officer ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ. ಡ್ರಗ್ಸ್ ದಂಧೆ ಇವತ್ತು ಎಷ್ಟು ವ್ಯಾಪಕವಾಗಿದೆ ಅಂದ್ರೆ ನಿನ್ನೆ ಅಲ್ಲ ಮೊನ್ನೆನೋ ಬಸವನಗುಡಿಯ ಒಂದು BBA ಸ್ಟೂಡೆಂಟ್ ಸರ್, 20 ವರ್ಷದ ಒಬ್ಬಳು ಹುಡುಗಿ ಇವತ್ತು ಡ್ರಗ್ ಪೆಡ್ಲರ್ ಆಗಿ ಮಾರ್ಪಾಡಾಗಿದ್ದಾಳೆ. ಡ್ರಗ್ಸ್ ಅನ್ನ ಇಲ್ಲಿಂದ ಇನ್ನೊಂದ್ ಕಡೆ ಕಳಿಸ್ಲಿಕ್ಕೆ ಆನ್ಲೈನ್ ಅಲ್ಲಿ ಪೋರ್ಟರ್, ಡನ್ಸೋ ಈ ರೀತಿ ಆಪ್ಸ್ ಅನ್ನ ಯೂಸ್ ಮಾಡಿ ಯಾರೋ ಆನ್ಲೈನ್ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡಿದ್ರೆ ಆ ಆರ್ಡರ್ಗೆ ಸಪ್ಲೈ ಚೈನ್ ನೆಟ್ವರ್ಕ್ ಅನ್ನ ಈ ಆನ್ಲೈನ್ ವೆಂಡರ್ಸ್ ಅನ್ನ, ಗಿಗ್ ವರ್ಕರ್ಸ್ ಅನ್ನ ಉಪಯೋಗಿಸುವಂತ ಕೆಲಸ ಇವತ್ತಾಗಿದೆ. ನಮ್ಮಲ್ಲಿ ಸೈಬರ್ ಕ್ರೈಮ್ ಇದೆ, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ಡ್ರಗ್ಸ್ ಮಾಡಿದ್ದಾರೆ. ಡ್ರಗ್ಸ್ ನ ನಿಯಂತ್ರಣ ನೀವು ಎಲ್ಲಾದ್ರೂ ಒಂದು ಕಡೆ ಒಂದು ಪಬ್ಗೆ ಹೋದ್ರು ಸಹ, ಒಂದು ಪಾರ್ಟಿಗೆ ಹೋದ್ರು ಸಹ ಎಲ್ಲ ಕಡೆ ಕೊಕೇನ್, MDMA, ಎಕ್ಸ್ಟಸಿ, ಆಸಿಡ್ ಈ ರೀತಿ 10 ಡ್ರಗ್ಸ್. ಮುಂಚೆ ಆದ್ರೂ ಗಾಂಜಾ, ಅಫೀಮ್ ಇದ್ರೆ ಇವತ್ತು ಸಿಂಥೆಟಿಕ್ ಡ್ರಗ್ಸ್ ನ ಹಾವಳಿ ಅತಿ ಹೆಚ್ಚು ಆಗಿದೆ. ಏನಾದ್ರೂ ಇದೇ ರೀತಿ ಮುಂದುವರೆದೆ ನಮ್ಮ ದೇಶದ ಶಕ್ತಿ ಯುವಕರು ಅಂತ ನಾವೇನ್ ಹೇಳ್ತೀವಿ, ಯುವಕರು ತಪ್ಪದಾರಿ ಹಿಡಿತಾ ಇದ್ದಾರೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಜೆನ್ ಝಿ, ಜೆನ್ ಆಲ್ಫಾ ಮತ್ತು ಮಿಲೆನಿಯಲ್ಸ್ ಅಲ್ಲಿ ಕಮ್ಮಿ ಆಗಿದೆ ಅಂತ ಎಲ್ಲ ಕಡೆ ರಿಪೋರ್ಟ್ ಆಗಿದೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಕಮ್ಮಿ ಆಗಿದೆ ಅಂತ ಖುಷಿ ಪಡ್ಬೇಕಾ ಈ ಸಮಾಜ ಅಂದ್ರೆ ಖಂಡಿತವಾಗ್ಲೂ ತಲೆ ತಗ್ಸುವಂತ ಪರಿಸ್ಥಿತಿ. ಆಲ್ಕೋಹಾಲ್ ಬಿಟ್ಟು ಇವತ್ತು ಡ್ರಗ್ಸ್ಗೆ ಹೋಗುವಂತ ಕೆಲಸ ಇವತ್ತಿನ ಯುವಕರು ಮಾಡ್ತಾ ಇದ್ದಾರೆ. ಇದಕ್ಕೆ ನೇರವಾಗಿ ನಾನು ನಮ್ಮ ಗೃಹ ಸಚಿವರನ್ನು ಆಗ್ರಹಿಸ್ತೀನಿ, ಇಲ್ಲಿ ಯಾವುದೇ ಟಾಪ್ ಲೆವೆಲ್ ಆಫೀಸರ್ಸ್ ಇದರಲ್ಲಿ ಇಲ್ಲ ಸರ್. ಮಾಮೂಲಿ PCಗಳು, ಮಾಮೂಲಿ ಗ್ರೌಂಡ್ ಲೆವೆಲ್ ಅಲ್ಲಿರುವಂತ ಆಫೀಸರ್ಗಳಿಂದಾನೇ ಈ ದಂಧೆಗಳು ನಡೀತಾ ಇರೋಂಥದ್ದು. ಯಾವುದೇ IPS ಆಗ್ಬೋದು, KSPS ಆಗ್ಬೋದು, ಇದರ ದುಡ್ಡು ಬೇಕಾಗಿಲ್ಲ. ಆದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿರುವಂತ ಕೆಲವೊಂದು PCಗಳು ಸರ್, ಡಿಪಾರ್ಟ್ಮೆಂಟ್ ಅಲ್ಲೇ ಇರುವಂತ ಕೆಲವರಿಂದ ಈ ರ್ಯಾಕೆಟ್ಗಳು ನಡೀತಾ ಇರೋದು. ಡ್ರಗ್ಸ್ ನ ವಿರುದ್ಧ ದಯವಿಟ್ಟು, ನಾನು ತುಂಬಾ ಉತ್ತಮವಾದಂತಹ ಸಚಿವರು ಮಾನ್ಯ ಪರಮೇಶ್ವರ್ ಸಾಹೇಬ್ರು, ದಯವಿಟ್ಟು ಇದ್ರ ವಿರುದ್ಧವಾಗಿ ತೀವ್ರವಾಗಿ ನೀವು ಡ್ರಗ್ಸ್ ವಿರುದ್ಧ ಒಂದು ಕ್ಯಾಂಪೇನ್ ಅನ್ನ ತಗೊಬೇಕು ಅಂತ ರಾಜ್ಯದ ಯುವಕರ ಪರವಾಗಿ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತೀನಿ ಸಭಾಧ್ಯಕ್ಷ. ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಒಂದು ವಿಷಯ ಮಾತಾಡ್ತೀನಿ ಸಭಾಧ್ಯಕ್ಷ, ಒಂದೇ ಒಂದು ಅಷ್ಟೇ ಎಂಪ್ಲಾಯ್ಮೆಂಟ್ ಬಗ್ಗೆ ಯುವಕರಿಗೆ ಮಾತಾಡಿ ನಾನು ಮುಗಿಸ್ತೀನಿ ಸಭಾಧ್ಯಕ್ಷ. ಈ ಪುಸ್ತಕದಲ್ಲಿ ಪಾಯಿಂಟ್ ನಂಬರ್ 53 ಇದ್ರ ಬಗ್ಗೆ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನ ಮಾಡ್ತೀನಿ. ಈ ಪುಸ್ತಕ ಮಾಡಿದಂತವ್ರು, ಯಾಕಂದ್ರೆ ಇದನ್ನ ಗವರ್ನರ್ ಓದ್ಬೇಕಿತ್ತು, ಗವರ್ನರ್ ಅವ್ರು ಓದಿಲ್ಲ. ನಾನು ಓದಿ ಒಂದು ಪಾಯಿಂಟ್ ಅನ್ನ ಇವಾಗ ಓದ್ತೀನಿ ಸಭಾಧ್ಯಕ್ಷೆ, ದಯವಿಟ್ಟು ನೀವು ಇದನ್ನ ಕೇಳಿಸ್ಕೊಬೇಕು. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮ ವಲಯಕ್ಕೆ ಸರ್ಕಾರವು ಆದ್ಯತೆ ನೀಡಿದೆ. 2025 ಡಿಸೆಂಬರ್ ಅಂತ್ಯಕ್ಕೆ ಉದ್ಯಮ ತಂತ್ರಾಂಶದಲ್ಲಿ 25 ಲಕ್ಷ MSMEಗಳು ನೋಂದಣಿ ಆಗಿದೆ. 2,35,20,000 ಉದ್ಯೋಗಗಳು ಸೃಜನೆಯಾಗಿವೆ. 2,35,20,000 ಉದ್ಯೋಗಗಳು ಸೃಜನೆಯಾಗಿದೆ ಅಂತ ಹೇಳಿ ಗವರ್ನರ್ ಕೈಯಲ್ಲಿ ಮಾತಾಡಿಸ್ತಾ ಇದ್ದಾರೆ. 6 ಕೋಟಿ ಜನಸಂಖ್ಯೆ ಇರುವಂತ ಈ ರಾಜ್ಯದಲ್ಲಿ ಯಾವಾಗ ಈ ಸರ್ಕಾರ 2,35,00,000 ಜನಕ್ಕೆ ಉದ್ಯೋಗವನ್ನ ಕೊಟ್ಟರು ಅಂತ ಕೊಡ್ಬೇಕು ಸಭಾಧ್ಯಕ್ಷರೇ. 25 ಲಕ್ಷ MSMEಗಳು. ಇದರಲ್ಲೇ ಮುಂದಕ್ಕೆ ಇನ್ನೊಂದು ಪಾಯಿಂಟ್ ಬರೆದಿದ್ದಾರೆ, ಇದು ಒಂದು ದೊಡ್ಡ ಹಗರಣ ಇರಬಹುದು ಅಂತ ಹೇಳಿ ನಾನು ಈ ಮೂಲಕ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡ್ತೀನಿ ಸಭಾಧ್ಯಕ್ಷರೇ. ಯಾಕೆ ಅಂದ್ರೆ 25 ಲಕ್ಷ MSMEಗಳನ್ನು ಸ್ಥಾಪನೆ ಮಾಡಿ ಈ MSMEಗಳಿಗೆ ಏನ್ ಬರ್ತಿದ್ದಾರೆ ಇಲ್ಲಿ ಅಂದ್ರೆ ಪವರ್ ಸಬ್ಸಿಡಿ, ಇಂಟ್ರೆಸ್ಟ್ ಸಬ್ಸಿಡಿ, ಥ್ರಿಫ್ಟ್ ಫಂಡ್ ಸ್ಕೀಮ್ಸ್ ಅಂಡ್ ಸ್ಕಾಲರ್ಶಿಪ್ ಆರ್ ಬೀಯಿಂಗ್ ಪ್ರೊವೈಡೆಡ್ ಟು ದೀಸ್ MSMEs. 25 ಲಕ್ಷ MSMEಗಳು ಸ್ಥಾಪನೆ ಆದ್ರೆ ಒಂದು MSMEಗೆ 100 ಅಂತ ಹೇಳಿ 2,35,00,000 ಉದ್ಯೋಗಗಳು ಅಂತ ಬರೆದ್ರೆ, ಇಂಥದನ್ನ ಗವರ್ನರ್ ಕೈಯಲ್ಲಿ ಓದಿಸಿದ್ರೆ ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಸಭಾಧ್ಯಕ್ಷೆ? ಸರ್ಕಾರ ಏನ್ ಬೇಕಾದ್ರೂ ಹೇಳ್ಬೋದು. 6 ಕೋಟಿ ಜನಸಂಖ್ಯೆಯಲ್ಲಿ 2,35,00,000 ಜನಕ್ಕೆ ಕೆಲಸ ಸಿಕ್ಕಿದೆ ಅಂತ ಹೆಂಗ್ ಹೇಳ್ತಾರೆ ಸಭಾಧ್ಯಕ್ಷರೇ? ಒಂದು ಗವರ್ನರ್ ಪುಸ್ತಕದಲ್ಲಿ 2,35,00,000 ಇದು ಫಾಲ್ಸ್ ಕ್ಲೇಮ್ ಇದೆ. ಇದು ಕಾಂಗ್ರೆಸ್ ಸರ್ಕಾರದ ತಪ್ಪು. ಈ ಎಂಟೈರ್ ರಾಜ್ಯದ ಜನತೆಗೆ ತಪ್ಪು ಮಾಹಿತಿಯನ್ನ ಈ ರೀತಿ ಗವರ್ನರ್ ಮುಖಾಂತರ ಕೊಡೋದನ್ನ ತೀವ್ರವಾಗಿ ಖಂಡಿಸ್ತೀನಿ ಸಭಾಧ್ಯಕ್ಷೆ. ಸರ್, ಈಗ ನೆಕ್ಸ್ಟ್ ಇನ್ನೊಂದಿದೆ ಸಭಾಧ್ಯಕ್ಷ, ಇನ್ನೊಂದೇ 3 ಸಲ ಒಂದೊಂದಂತ ಹೇಳಿ ಕಂಕ್ಲೂಡ್ ಮಾಡಿ ಲಾಸ್ಟ್ ಸೆಂಟೆನ್ಸ್. ಟೈಮ್ ಆಯ್ತು. ಬುಕ್ ಅಲ್ಲಿ ಇರೋದು ಬಿಟ್ಟು ನಾನು ಏನು ವೈಯಕ್ತಿಕವಾಗಿ ಮಾತಾಡ ಎಲ್ಲ ಬುಕ್ ಅಲ್ಲಿ ಇದ್ದದ್ದು ಓದೋದು. ಸಭಾಧ್ಯಕ್ಷ ಟೈಮ್ ಅದು ಗೊತ್ತಿಲ್ಲಲ್ಲ ಇಲ್ಲಿ. ಇದ್ರ ಜೊತೆಗೆ ಸಭಾಧ್ಯಕ್ಷರೇ, ಮುಖ್ಯವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು 4ನೇ ವಿಭಾಗ, ರೈತರ ಬಗ್ಗೆ ಮಾತಾಡಿದೀನಿ, ಮಹಿಳೆಯರ ಬಗ್ಗೆ ಮಾತಾಡಿದೀನಿ, ಯುವಕರ ಬಗ್ಗೆ ಮಾತಾಡಿದೀನಿ, ಬಡವರ ಬಗ್ಗೆ ಮಾತಾಡಬೇಕು ಅಂದ್ರೆ ನನಗಂತೂ 3 ವರ್ಷದ ಮುಂಚೆ ಆಯ್ಕೆಯಾಗಿ ಮೇ 13ನೇ ತಾರೀಕು 2023 ಶಾಸಕನಾಗ ಆಯ್ಕೆ ಆದೆ. ಸರ್ಕಾರ ಬಹುಶಃ 20ನೇ ತಾರೀಕು 21ನೇ ತಾರೀಕು ರಚನೆ ಆಯ್ತು. ಮುಖ್ಯಮಂತ್ರಿಗಳು ಪ್ರಮಾಣ ವಚನ ತಗೊಂಡ್ರು. ನನಗವತ್ತು ನಿಜವಾಗ್ಲೂ ನನಗೂ ಸಂತೋಷ ಆಯ್ತು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರೆ. ಹಿಂದುಳಿದ ನಾಯಕರು,
ನಾನು ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರೋ ಅಂತವ್ರು, ಖಂಡಿತವಾಗ್ಲೂ ಅವರು ಬಡವರ ಪರವಾದಂತ ನಾಯಕರು. ಬಡವರ ಜೀವನವನ್ನ ಈ 2013ರಿಂದ 18ರಲ್ಲಿ ಒಳ್ಳೆಯ ಭಾಗ್ಯಗಳ ಮೂಲಕ ಬಡವರ ಜೀವನವನ್ನ ಬದಲಾಯಿಸಿರುವಂತ ಮುಖ್ಯಮಂತ್ರಿಗಳು. ಖಂಡಿತವಾಗ್ಲೂ ಅವರ ಒಂದು ಲೀಡರ್ಶಿಪ್ ಅಲ್ಲಿ ನಾನು ಒಬ್ಬ ಶಾಸಕರಾಗಿ ಒಳ್ಳೆ ಹೆಸರು ತಗೊಂತೀನಿ. ನನ್ನ ಕ್ಷೇತ್ರದ ಬಡವರಿಗೆ ಒಳ್ಳೆ ಸಹಾಯ ಆಗುತ್ತೆ ಅಂತ ನಾನು ತುಂಬಾ ಆಶಾಭಾವನೆ ಇಟ್ಕೊಂಡು ಈ ಸದನಕ್ಕೆ ಬಂದೆ ಸಭಾಧ್ಯಕ್ಷೆ. 3 ವರ್ಷದಲ್ಲಿ 3 ಬಜೆಟ್ ಮುಗೀತು ಸಭಾಧ್ಯಕ್ಷೆ, 3 ಸತಿ ಗವರ್ನರ್ ಸ್ಪೀಚ್ ಮುಗೀತು. ಬಡವರ ಪರವಾಗಿ ಗ್ಯಾರಂಟಿ 5 ಯೋಜನೆಗಳು ಬಿಟ್ರೆ ಯಾವುದೇ ಒಂದು ಹೊಸ ಯೋಜನೆಯನ್ನ ಈ ಸರ್ಕಾರ ಕೊಟ್ಟಿಲ್ಲ ಸಭಾಧ್ಯಕ್ಷೆ. 4,19,000 ಮನೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಸಭಾಧ್ಯಕ್ಷೆ. ಬಡವರಿಗೆ ಬೇಕಾಗಿರೋದು ಏನು ಸಭಾಧ್ಯಕ್ಷೆ? ಅನ್ನಭಾಗ್ಯ ಮೂಲಕ ಅನ್ನ ಕೊಡ್ತಾ ಇದ್ದಾರೆ. ನಾನು ಅದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಅನ್ನದ ಜೊತೆಗೆ ನೀರು, ಕುಡಿಯೋ ನೀರು, ನಮ್ಮ 3 ಜಿಲ್ಲೆಗಳು ಇವತ್ತವರೆಗೂ ನಾವು ಬೋರ್ವೆಲ್ ನೀರೇ ಕುಡಿತಾ ಇದೀವಿ ಸಭಾಧ್ಯಕ್ಷೆ. ಪುಣ್ಯ ಕಟ್ಕೊಂತಾರೆ. 18,000 ಕೋಟಿ ಎತ್ತಿನೊಳಗೆ ಆಲ್ರೆಡಿ ಯೂಸ್ ಆಗಿದೆ. ಒಂದೇ ಒಂದು ಡ್ರಾಪ್ ನೀರು ನಮಗ್ ಬಂದಿಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಚೀಫ್ ಇಂಜಿನಿಯರ್ ನಮ್ಮ ವಿಜೆಎನ್ಎಲ್ MD ಸಂಚಿತ್ತಯ್ಯನವರು ಯಾವುದೇ ಕಾರಣಕ್ಕೂ 2025ರ ಅಂತ್ಯಕ್ಕೆ ದೊಡ್ಡಬಳ್ಳಾಪುರಕ್ಕೆ ನೀರನ್ನ ಕೊಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಒಂದು ಡ್ರಾಪ್ ನೀರು ಎತ್ತಿನೊಳೆಯಲ್ಲಿ ಬಡವರು ಕುಡಿಯೋ ನೀರು ಕೊಡಕ್ಕಾಗ್ಲಿಲ್ಲ ಸಭಾಧ್ಯಕ್ಷೆ. ಅನ್ನವನ್ನ ಕೊಟ್ಟಿರುವಂತ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳು ಸಲ್ಲಿಸ್ತೀನಿ. ದಯವಿಟ್ಟು ನಿಮ್ಮ ಮುಂದಿನ ಬಜೆಟ್ ಅಲ್ಲಿ ನಾನು ನಿಮ್ಮ ಕಾಲಿಗೆ ಮುಗಿದು ಕೇಳ್ಕೊಂತೀನಿ ಸರ್, ನಮ್ಮ 3 ಜಿಲ್ಲೆಗಳು ಕುಡಿಯೋ ನೀರು ಕೊಟ್ಬಿಡಿ ಸರ್. ಪಾವಗಡ, ತುಮಕೂರು ಅಲ್ಲೆಲ್ಲ ಏನಾದ್ರೂ ಹಾಕೊಳ್ಳಿ, ಹಾಸನ ಅವ್ರಿಗೆಲ್ಲ ನೀರಾವರಿ ಇದೆ ಸರ್. ಇವತ್ತವರೆಗೂ ಇರೋಣ ಮಾತಾಡಿ ಅಣ್ಣ, ನಮಗೆ ದಯವಿಟ್ಟು ನಮ್ಮ 3 ಜಿಲ್ಲೆಗಳಿಗೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜನತೆಗೆ ಕುಡಿಯೋ ನೀರು, ಸಿಹಿ ಕುಡಿಯೋ ನೀರು, ನಮಗ್ ನೀರಾವರಿಗೆ ರೈತರಿಗೆ ನೀರು ಬೇಡ, ಕುಡಿಯೋ ನೀರಾದ್ರೂ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಕಳಕಳಿಯ ಮನವಿಯನ್ನ ಈ ಮೂಲಕ ಮಾಡ್ತೀನಿ ಸಭಾಧ್ಯಕ್ಷ. ದಯವಿಟ್ಟು ಮನೆಗಳನ್ನ ಕೊಡುವಂತ ಕೆಲಸ, ಕೇವಲ 4 ಲಕ್ಷ ಮನೆಗಳು ಕೊಟ್ರೆ ನನ್ನ ತಾಲೂಕಿಗೆ 5,500 ಮನೆಗಳು ಕೊಡ್ತೀನಿ ಅಂತ 500 ಮನೆಗಳು ಕೊಡ್ತೀನಿ ಅಂತ ಸಾಧನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳ ಸಮೀರ್ ಸಾಹೇಬ್ ಹೇಳಿದ್ರು. ಇದುವರೆಗೂ ಒಂದು ಮನೆನೂ ಬಂದಿಲ್ಲ ಸರ್. ದಯವಿಟ್ಟು ಮನೆಗಳನ್ನ ಅಂತ ಹೇಳಿ ಕೋರ್ಕೊಂಡು ಧನ್ಯವಾದಗಳು ಸಲ್ಲಿಸ್ತೀನಿ ಅಧ್ಯಕ್ಷೆ. ಲಿಖಿತದ ಮೂಲಕ ಲಿಖಿತದ ಮೂಲಕ